ಒಂದಷ್ಟು ಅನುಮಾನಗಳು ಜನರಲ್ಲೂ ಸಹ ಮೂಡಿದೆ, ನಮ್ಮಲ್ಲೂ ಸಹ ಆ ಅನುಮಾನಗಳು ಮೂಡಿದೆ. ಅದಕ್ಕೆ ಎಸ್ಐಟಿ ಸರ್ಕಾರ ತನಿಖೆಯ ಪ್ರಕ್ರಿಯೆ ಉತ್ತರ ಕೊಡಬೇಕಾಗಿದೆ. ಅನುಮಾನಗಳು ಸಹಜ, ಅದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದಾಗ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟು ದಿನದ ನಡೆದಂತ ಸಂಪೂರ್ಣ ಘಟನೆಯನ್ನ ಎಸ್ಐಟಿ ತುಂಬಾ ಸೀಕ್ರೆಟ್ ಆಗಿ ಪಾರದರ್ಶಕತೆ ಇಲ್ಲದೆ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ. ಅನುಮಾನ ಬರ್ತಾ ಇರೋದು ಸಹಜವಾಗಿದೆ. ಕಮಿಂಗ್ ಡೈರೆಕ್ಟ್ಲಿ ಟು ಎಕ್ಸುಮೇಷನ್, ಆ ಪಳವಳಿಕೆಗಳನ್ನ 15 ವರ್ಷ 20 ವರ್ಷ ಮುಂಚೆ ಊತಿದಂತ ಪಳವಳಿಕೆಗಳನ್ನ ತೆಗೆಯುವಂತ ಪ್ರಕ್ರಿಯೆ ಏನಿದೆಯಲ್ಲ, ಈ ವಿಚಾರಕ್ಕೆ ಬಂದಾಗ ಎಕ್ಸ್ಪರ್ಟ್ಗಳನ್ನ ಡಿಸ್ಕಸ್ ಮಾಡಿದಾಗ ಎಕ್ಸ್ಪರ್ಟ್ಸ್ ಕೊಟ್ಟಂತ ಒಪಿನಿಯನ್ ಏನು ಅಂತಂದ್ರೆ, ಈ ಎಕ್ಸುಮೇಷನ್ ಮಾಡಬೇಕಾದ್ರೆ ಅಲ್ಲಿ ಮೆಡಿಕಲ್ ಟೀಮ್ ಇರಬೇಕು, ಪೋಸ್ಟ್ ಮಾರ್ಟಮ್ ಟೀಮ್ ಇರಬೇಕು, DNA ಟೀಮ್ ಇರಬೇಕು, ಫಾರೆನ್ಸಿಕ್ ಇರಬೇಕು, ಡೆಫಿನೆಟ್ಲಿ ಏನೋ ಆರ್ಕೊಲಾಜಿಕಲ್ ಅವರು ಸಹ ಇರಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ, ಬೇಸಿಕಲಿ ಈ ಮಮೀಸ್ ಇದೆಯಲ್ಲ, ಈಜಿಪ್ಟ್ ಅಲ್ಲಿ ಮಮೀಸ್ ಇಟ್ಟಿದ್ದಾರೆ. ಯಾವ ಡಿಸೀಸ್ ಇಂದ ಸತ್ರು, ಯಾವ ರೋಗದಿಂದ ಸತ್ರು, ಹೇಗ್ ಸತ್ರು ಅನ್ನೋದನ್ನ, ಅದು 2000, 3000, 4000 ವರ್ಷಗಳ ಹಿಂದೆ ಮಮ್ಮೀಸ್ ಅನ್ನ ಎಕ್ಸ್ಪರ್ಟೈಸ್, DNA ಎಕ್ಸ್ಪರ್ಟೈಸ್ ಅಂಡ್ ಆರ್ಕೊಲಾಜಿಕಲ್ ಎಕ್ಸ್ಪರ್ಟೈಸ್ ಜಾಯಿಂಟ್ಲಿ ಆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ದೆ ಕನ್ಕ್ಲೂಡೆಡ್ ಯಾವ ರೀತಿ ಸತ್ರು ಅಂತ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಹ ಧರ್ಮಸ್ಥಳದಲ್ಲಿ ಸಿಕ್ಕಂತ ಪಳೆಯುಳಿಕೆಗಳು ಅಥವಾ ಸ್ಕೆಲಿಟನ್ಸ್ ಅಥವಾ ಹ್ಯೂಮನ್ ಬೋನ್ಸ್, ಹ್ಯೂಮನ್ ರಿಮೇನ್ಸ್ ಏನಿದೆ, ಅದು ತೆಗಿಬೇಕಾದ್ರೆ ಸಿಕ್ಕಿದ ತಕ್ಷಣ ತುಂಬಾ ಸೂಕ್ಷ್ಮವಾದಂತ ಎಕ್ಸ್ಪರ್ಟೈಸ್ಗಳನ್ನ ಬಳಸಿ ಅದನ್ನ ತೆಗಿಬೇಕಾಯಿತು. SITಯ ಉದ್ದೇಶ ತನಿಖೆ ಆಗಿರ್ಲಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ, ಅವರು ಆ ಪಳೆಯುಳಿಕೆಗಳನ್ನ ತೆಗಿಲಿಕ್ಕೆ ಬಳಸಿದ್ದು ಸ್ಪೀಡ್ ಆಗಿ JCBಗಳನ್ನ. ಯಾವ ತಲೆ ಕೆಟ್ಟ SIT ಅಧಿಕಾರಿಗಳು ಎವಿಡೆನ್ಸ್ಗಳನ್ನ, ಪಳೆಯುಳಿಕೆಗಳನ್ನ ಸಂರಕ್ಷಿಸಬೇಕಾದಂತ SIT ಅಧಿಕಾರಿಗಳು, ತಮ್ಮ ತಲೆಯನ್ನು ಉಪಯೋಗಿಸಬೇಕಾದಂತ SIT ಅಧಿಕಾರಿಗಳು JCBಗಳನ್ನ ಪೊಕ್ಲೇನ್ ತಗೊಂಡ್ಬಂದು, ಯಾರಾದ್ರೂ ನೀವು ನೋಡಿದಿರ? ಬಾಡಿನ ಉಣ್ಬೇಕಾದ್ರೆ JCB ತಗೊಂಡ್ಬಂದು ಊರ್ಬೇಕಾದ್ರೆ, ತೆಗಿಬೇಕಾದ್ರೆ, ಯಾಕಂದ್ರೆ ಒಂದೊಂದು ಸ್ಮಾಲ್ ಎವಿಡೆನ್ಸಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. SIT ಅವರು ಇಲ್ಲಿ ಸಾಕ್ಷಿನ ಕಲೆ ಹಾಕ್ಲಿಕ್ಕೆ ಕೆಲಸ ಮಾಡಲಿಲ್ಲ, ಸಾಕ್ಷಿನ ನಾಶ ಮಾಡಲಿಕ್ಕೆ ಕೆಲಸ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. JCB ಪೊಕ್ಲೇನ್ಗಳನ್ನ ಬಳಸ್ತಿದ್ದಾರೆ. ನಾವು ಪದೇ ಪದೇ ಹೇಳಿದ್ರೆ, ಟೆಕ್ನಾಲಜಿಯನ್ನ ಬಳಸಿ ಆರ್ಕೊಲಾಜಿಕಲ್ ಅಥಾರಿಟಿ ಆಫ್ ಇಂಡಿಯಾವನ್ನು ಎಕ್ಸುಮೇಷನ್ ಮಾಡೋಕ್ಕೆ ಬಳಸ್ಕೊಡಿ, ಸೂಕ್ಷ್ಮವಾಗಿ ಅದನ್ನ ಹೊರಗಡೆ ತೆಗಿಬೇಕಾದ್ರೆ ವಿಡಿಯೋಗ್ರಫಿ ಆಗಬೇಕು, ಸ್ಪಾಟಲ್ಲಿ ಫೋಟೋಗ್ರಫಿ ಆಗಬೇಕು, ಸ್ಪಾಟಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕು, ಒಂದು ಒಪಿನಿಯನ್ ಫಾರ್ಮ್ ಮಾಡಬೇಕು, ತದನಂತರ ಒಂದು ಫಾರ್ಮಲ್ಲಿ ಅದನ್ನು ಹೊರಗಡೆ ತಗೊಂಡು ಹೋಗ್ಬೇಕು. ಒಂದು ಟೆಂಟ್ ಹಾಕ್ಲಿಲ್ಲ ಅಲ್ಲಿ. ಒಂದು ಎಕ್ಸಾಮಿನೇಷನ್ ಮಾಡಲಿಕ್ಕೆ ಮೆಡಿಕಲ್ ಒಡ್ಕೊಲ್ಲ ವೀಲ್ ಆನ್ ಮೆಡಿಕಲ್ ಮೆಡಿಕಲ್ ಆನ್ ವೀಲ್ಸ್ ಅನ್ನೋ ತಗೊಂಡ್ಬಂದು ಅಲ್ಲೇ ಅದನ್ನೆಲ್ಲ ಫೋಟೋಗ್ರಫಿ ಮಾಡಿ, ವಿಡಿಯೋಗ್ರಫಿ ಮಾಡಿ, ನಾಳೆ ಯಾವುದೇ ರೀತಿಯ ಅನುಮಾನಗಳು. ಆಮೇಲೆ ಕಸ್ತೂರ್ಬಾ ಆಸ್ಪತ್ರೆ ಯಾಕೆ? ಡಾಕ್ಟರ್ ರಶ್ಮಿ ಯಾವ ಆಸ್ಪತ್ರೆ? ಸೌಜನ್ಯನ ಹೊಡ್ಕೊಲ್ಲ PM ಮಾಡಿದತ್ತು ಡಾಕ್ಟರ್ ರಶ್ಮಿ ಯಾವ ಆಸ್ಪತ್ರೆ? ಡಾಕ್ಟರ್ ಆಡಬ್ ಯಾವ ಆಸ್ಪತ್ರೆ? ಯಾಕೆ ಅದೇ ಜಾಗದಲ್ಲಿ, ಯಾವ ಜಾಗದಲ್ಲಿ ಕೊಲೆಗಾರರ ಇನ್ಫ್ಲೂಯೆನ್ಸ್ ಇದೆಯೋ ಅದೇ ಜಾಗದಲ್ಲಿ, ಅದೇ ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪಳೆಯುಳಿಕೆಗಳನ್ನ ಇಡ್ಲಿಕ್ಕೆ ಡಿಸೈಡ್ ಮಾಡಿದವ್ರು ಯಾರು? ಅದೇ ಜಾಗದಲ್ಲಿ ಇಟ್ಟು. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದುವರೆಗೂ ಪಾರದರ್ಶಕವಾಗಿ SIT ಯಾವುದೇ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ, ಪಬ್ಲಿಷ್ ಮಾಡಿಲ್ಲ. ನ್ಯಾಯಾಲಯ ಕೊಟ್ಟವ್ರು ಅದು ಗೊತ್ತಿಲ್ಲ, ಸರ್ಕಾರ ಕೊಟ್ಟಿದೆ, ಯಾರು ಕೊಟ್ಟವ್ರೆ ಅಂತನೂ ಗೊತ್ತಿಲ್ಲ. ಇಷ್ಟೆಲ್ಲ ವಿರೋಧಗಳನ್ನ ಮಾಡ್ತಾ ಇರೋಂಥವ್ರು ಈ ರಿಪೋರ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಓಪನ್ ಆಗಿ ಎಲ್ಲರ ಮುಂದೆ JCBನ ಪೊಕ್ಲೇನ್ಗಳನ್ನ ಬಳಸಿ ಅಲ್ಲಿದ್ದಂತ ಎಂಟೈರ್ ಎಕ್ಸುಮೇಷನ್ ಬಾಡಿಗಳನ್ನ ಮಾಡಬೇಕಾದಂತ ಸರ್ವನಾಶ ಮಾಡಿ, ಸಿಕ್ಕಿಲ್ಲ ಅಂತ ರಿಪೋರ್ಟ್ ಕೊಟ್ಟು, ಸಿಕ್ಕಿರಂತದನ್ನ ಬಚ್ಚಿಟ್ಟು, ಆ ಸಿಕ್ಕಿರಂಥದ್ದು ಗಂಡು ಅಂತ ಹೇಳಕ್ಕೆ ಯಾರು ಮಾಡಿದ್ದು? ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಯಾರು? ಆ DNA ಎಕ್ಸ್ಪರ್ಟ್ಸ್ ಯಾರು? ಎಲ್ಲಿಂದ ಕರ್ಕೊಂಡ್ ಬಂದಿದ್ರಿ? ಎಷ್ಟು ಎಕ್ಸ್ಪರ್ಟೈಸ್ ಇದೆ? ಅವ್ರು ನಿಜವಾಗ್ಲೂ ಅದನ್ನ ಮಾಡಿದ್ರ? ಆಮೇಲೆ ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿದ್ದಂತ ಸಿಕ್ಕಂತ ಸ್ಕೆಲಿಟನ್ಗಳನ್ನ ಕಸ್ತೂರ್ಬಾ ಹಾಸ್ಪಿಟಲ್ ಇಟ್ರ ಅಥವಾ ಬದಲಾಯಿಸಲಿಕ್ಕೆ ಇಷ್ಟೆಲ್ಲ ಸೀಕ್ರೆಟ್ ಆಗಿ ಸರ್ಕಾರ SIT ಕುತಂತ್ರ ಮಾಡಿದ್ಯಾ? ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿ ಸಿಕ್ಕಿರುವಂತ ಪಳೆಯುಳಿಕೆಗಳನ್ನ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ SIT ಅವರು ಇಷ್ಟು ದೊಡ್ಡ ಗ್ಯಾಪ್ ಅನ್ನ ಕೊಟ್ಟಿರೋದು ನೋಡಿದ್ರೆ, ಪಾರದರ್ಶಕ ಇಲ್ಲದೆ ನೋಡಿದ್ರೆ, ನೀವು ತಗೊಂಡಿರುವಂತ ಪಳೆಯುಳಿಕೆಗಳನ್ನ ಡೆಸ್ಟ್ರಾಯ್ ಮಾಡಿ
ಅಲ್ಲಿ ರೀಪ್ಲೇಸ್ಮೆಂಟ್ ಮಾಡಕ್ಕೆ ಏನಾದರೂ ಕಸ್ತೂರ್ ಹಾಸ್ಪಿಟಲ್ ನೀವು ಬಳಸ್ಕೊಂತ ಇದ್ದೀರಾ? ಪಾರದರ್ಶಕತೆಯನ್ನ ಜನಗಳ ಹತ್ರ ಕಾಪಾಡ್ತಾ ಇಲ್ಲ ಅಂತಂದ್ರೆ ನೀವೇನಾದ್ರೂ ಗೇಮ್ ಆಡ್ತಾ ಇದ್ದೀರಾ? ಇಲ್ಲಿ ಎವಿಡೆನ್ಸ್ ಕಲೆ ಹಾಕಿ ಎಕ್ಸಿಬಿಷನ್ ಮಾಡಿ ಟೆಕ್ನಿಕಲ್ ಆಗಿ ಎಕ್ಸ್ಪರ್ಟೈಸ್ ಅನ್ನ ಬಳಸಿ ಮತ್ತೆ ಟೆಕ್ನಾಲಜಿನ ಬಳಸಿ ಅಂತಂದ್ರೆ JCBಗಳನ್ನ ತಗೊಂಡ್ಬಂದು ಅಲ್ಲಿ ಅಕ್ಕಪಕ್ಕ ಇದ್ದಂತ JCBನ ಬಳಸಿದ್ರೆ ಒಂದು ಎಕ್ಸಿಬಿಷನ್ ಮಾಡಕ್ಕೆ ಅಕ್ಕಪಕ್ಕ ಸ್ಕೆಲೆಟಲ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ತದೆ. ಎಷ್ಟರ ಮಟ್ಟಿಗೆ SIT ಎವಿಡೆನ್ಸ್ ಅನ್ನ ಡಿಸ್ಟ್ರಾಯ್ ಮಾಡಿದೆ? ರಿಪೋರ್ಟ್ ಯಾರು ಕೊಡ್ತಾ ಇದ್ದೀರಾ? ವಿರೋಧ ಪಕ್ಷದವ್ರು ಕೊಡ್ತಾ ಇದ್ದೀರಾ? ಕೊಲೆಗಾರ ಕೊಡ್ತಾ ಇದ್ದೀರಾ? ಸರ್ಕಾರ ಕೊಡ್ತಾ ಇದ್ದೀರಾ? ಸರ್ಕಾರದಲ್ಲಿ ಯಾರು ಕೊಟ್ಟಿದ್ದಾರೆ? ಸರ್ಕಾರ ಯಾಕೆ ಬಚ್ಚಿಟ್ಟಿದೆ? ಪಾರದರ್ಶಕತೆ ಯಾಕಿಲ್ಲ? ಕಸ್ತೂರಬಾ ಹಾಸ್ಪಿಟಲ್ ಚೂಸ್ ಮಾಡಿದ್ ಯಾರು? ಅಲ್ಲಿರುವಂತ ಪಳವಳಿಕೆಗಳು ಬದಲಾವಣೆ ಆಗಿಲ್ಲ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ? ಬದಲಾವಣೆ ಆಗಿದೆ ಅಂತ ನಾವು ಕೇಳಿದ್ರೆ ಇಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ, ಆಧಾರ ಇದೆ? ಡಾಕ್ಟರ್ ರಶ್ಮಿ ಮತ್ತೆ ಡಾಕ್ಟರ್ ಆಡೋಬ್ ಯಾವ ಆಸ್ಪತ್ರೆಯಿಂದ ಬಂದಂತರು? ಮತ್ತೆ ಇಷ್ಟೆಲ್ಲ ಸೆನ್ಸಿಟಿವ್ನೆಸ್ ಇದ್ರೆ ಅದೇ ಏರಿಯಾದಲ್ಲಿ ಆ ಒಂದು ಪಳವಳಿಕೆಗಳನ್ನ ಇಟ್ಟು ಅಲ್ಲಿ ಬದಲಾಯಿಸಲಿಕ್ಕೆ ಏನಾದ್ರೂ ಕುತಂತ್ರ ಮಾಡಿದ್ರೆ SIT ಮತ್ತೆ ಸಂಬಂಧಪಟ್ಟಂತ ಮೆಡಿಕಲ್ ಎಕ್ಸ್ಪರ್ಟೈಸ್ ಅವರು ಇಷ್ಟು ದೊಡ್ಡ ಕುತಂತ್ರವನ್ನ ಮಾಡಲಿಕ್ಕೆ, ಕೊಲೆಗಾರನ ಬಚಾವ್ ಮಾಡಲಿಕ್ಕೆ ಸರ್ಕಾರ ವಿರೋಧ ಪಕ್ಷ SIT ಕೆಲಸ ಮಾಡ್ತಾ ಇದಕ್ಕೆ ಉತ್ತರ ಬೇರೆ ಏನೂ ಅಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿ ಈ ಎಂಟೈರ್ ಪಳವಳಿಕೆಗಳನ್ನ ಏನ್ ಸಿಕ್ಕಿದೆ, ಏನ್ ಇವ್ರು ನಿಜವಾಗ್ಲೂ ಅದನ್ನ ಸಿಕ್ಕಿದನ್ನ ಮಡಗಿದಾರಾ ಅಥವಾ ಬೇರೆ ಎಕ್ಸ್ಚೇಂಜ್ ಮಾಡಿದಾರ? ಈಗ SIT ಅವ್ರ ಮೇಲೆ ತನಿಖೆ ಮಾಡುವಂತ ಪರಿಸ್ಥಿತಿ ಬಂದ್ ನಿಂತಿದೆ. ದೆನ್ ವಿ ನೀಡ್ ಎನ್ ಇನ್ವೆಸ್ಟಿಗೇಷನ್ ಆನ್ SIT ಈಗ. ಯಾಕೆಂದ್ರೆ SIT ಅವರು ಇಲ್ಲಿವರೆಗೂ ಪಾರದರ್ಶಕತೆಯಿಂದ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿಲ್ಲ, ಬಚ್ಚಿಟ್ಟಿದ್ದಾರೆ. ಪಳವಳಿಕೆಗಳನ್ನ ಫೋಟೋಗ್ರಫಿ ಮಾಡಬೇಕಾಯ್ತು, ಮಾಡೋರೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ಸೌಜನ್ಯ ಕೇಸಲ್ಲಿ ಇವರು ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋನೂ ಮಾಡಿಲ್ಲ, ಫೋಟೋನೂ ಮಾಡಿಲ್ಲ. ಇಲ್ಲೂ ಮಾಡಿದ್ರೆ ಅದೊಂದು ಡಿಫೆನ್ಸ್ ಅನ್ನ ಇಟ್ಕೊಂಡು ನಾಶ ಮಾಡಲಿಕ್ಕೆ ಪ್ರಯತ್ನ ಬೀಳ್ತಿದ್ರು. ಆಮೇಲೆ ಇಷ್ಟು ದಿನ ಆದ್ರೂ ಈ ಒಂದು SIT ರಿಪೋರ್ಟ್ ಅನ್ನ ಸರ್ಕಾರ ಪಬ್ಲಿಷ್ ಮಾಡಿರೋದು ನೋಡಿದ್ರೆ ಸಮ್ವೇರ್ ದರ್ ಇಸ್ ಅ ಬಿಗ್ ಗೇಮ್ ಬೈ ದ ಗವರ್ಮೆಂಟ್ ಇಟ್ ಸೆಲ್ಫ್. ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಟೀಮ್ ಆಫ್ ಅಡ್ವೊಕೇಟ್ಸ್ ಸಹಾಯ ಮಾಡೋದ್ರ ಮುಂದೆ ಬರಬೇಕು. ಬರೀ ನಮ್ಮಂತವ್ರನ್ನ ಮುಂದೆ ಬಿಟ್ಟು ನೀವು ಇಲ್ಲೆಲ್ಲ ಬರೀ ಕಮೆಂಟು ಇದರಲ್ಲಿ ನಿಂತ್ಕೊಂಡ್ರೆ ವಿ ನೀಡ್ ಟು ಟೇಕ್ ದಿಸ್ ಮ್ಯಾಟರ್ ಟು. ಈಗ SIT ನ ಸಂಪೂರ್ಣವಾಗಿ ಸರ್ಕಾರ ಮತ್ತೆ ಐ ಥಿಂಕ್ ಕೊಲೆಗಾರರ ಪರವಾಗಿ ಒಂದು ದೊಡ್ಡ ಟೀಮು, ಅದು ಮೀಡಿಯಾದಲ್ಲಾಗಿರ್ಬೋದು ಒಂದು ದೊಡ್ಡ ಗುಂಪು, ಮತ್ತೆ ಜಾಥಾಗಳು ಮಾಡುವಂತ ಗುಂಪು, ಪ್ಲಸ್ SITನೇ ಎವಿಡೆನ್ಸ್ ನ ಕಲೆ ಹಾಕ್ಬೇಕಾದಂತ SITನೇ ಎವಿಡೆನ್ಸ್ಗಳನ್ನ ಡಿಸ್ಟ್ರಾಯ್ ಮಾಡಿಬಿಟ್ಟಿದೆ ಅಂತಂದ್ರೆ ನಮಗೆ ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ನಮ್ಮ ಕಣ್ಣು ಮುಂದೆ JCBಗಳನ್ನ ಬಳಸಿ ಆ ಎಕ್ಸಿಬಿಷನ್ ಜಾಗಗಳನ್ನ ನಾಶ ಮಾಡಿದಂಥದ್ದು SIT ಅವರು. ನಿಮ್ಗೆ ಐಡಿಯಾ ಕೊಟ್ಟವ್ರು ಯಾರು? ನಿಮ್ಗೆ ಆದೇಶ ಕೊಟ್ಟವ್ರು ಯಾರು? ನಿಮ್ಮ ರೂಲ್ಸ್ ಏನು? 20 ಜನ SIT ಇದ್ರಲ್ಲ, ನಿಮ್ಮ ರೂಲ್ಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ನಿಮ್ಮ ಎಕ್ಸ್ಪರ್ಟೈಸ್ ಏನು? ಯಾವ ಎಕ್ಸ್ಪರ್ಟೈಸ್ ಅನ್ನ ಈ ಮೆಡಿಕಲ್ ಎಕ್ಸಾಮಿನೇಷನ್ ಅಪಾಯಿಂಟ್ ಮಾಡಿದಿರಾ? ಯಾವ DN ಎಕ್ಸ್ಪರ್ಟ್ಸ್ ಇದ್ದಾರೆ? ಯಾವ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ? ಯಾವ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಇದ್ದಾರೆ? ಯಾರಿದ್ದಾರೆ? ಆಮೇಲೆ ಇಷ್ಟು ದಿನ ನೀವು ಅಲ್ಲಿ ಇಟ್ಟಿರುವಂತ ಪಳವಳಿಕೆಗಳು ಚೇಂಜ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ನೀವು ಗೇಮ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟು ದಿನ ಆದ್ರೂ ರಿಪೋರ್ಟ್ಸ್ ಅನ್ನ ಸಾರ್ವಜನಿಕ ವಲಯದಲ್ಲಿ ಕೊಡೋದಕ್ಕೆ ಕಾರಣ ಏನಿದೆ? ವಾಟ್ ಈಸ್ ದ ವ್ಯಾಲಿಡ್ ರೀಸನ್ ಯು ಹ್ಯಾವ್ ನಾಟ್ ಸಬ್ಮಿಟೆಡ್ ರಿಪೋರ್ಟ್ ಇನ್ ಅ ಪಬ್ಲಿಕ್ ಡೊಮ್ಯಾನ್? ಇಟ್ಸ್ ಟೈಮ್ ಫಾರ್ ಅಷ್ಟು ನಮ್ಗೆಲ್ಲರಿಗೂ SIT ಮೇಲೆ, ಸರ್ಕಾರದ ಮೇಲೆ, ನೀವು ಮಾಡಿರೋ ತನಿಖೆ ಮೇಲೆ ತುಂಬಾ ದೊಡ್ಡ ಅನುಮಾನ ಇದೆ. ಅಲ್ಲಿ ಇಟ್ಟಿರುವಂತ ಪಳವಳಿಕೆಗಳನ್ನ ನೀವು ಚೇಂಜ್ ಮಾಡಿರುವಂತ ಸಾಧ್ಯತೆ 90% ಇದೆ. ಈಗ 4000 ವರ್ಷ ಹಿಂದ್ಗಡೆ ಈಜಿಪ್ಟ್ ಅಲ್ಲಿ ಸತ್ತಿರುವಂತ ಮಮ್ಮಿಗಳನ್ನ ಎಕ್ಸ್ಪರ್ಟೈಸ್ ಯಾವ ರೋಗದಿಂದ ಸತ್ರು, ಹೇಗೆ ಸತ್ರು ಅಂತ ಹೇಳೋದಾದ್ರೆ ನಿಮ್ಮ ಹತ್ರ ಇರುವಂತದನ್ನ ಯಾರು ಅಂತ ಹೇಳಲಿಕ್ಕೆ, ಆಮೇಲೆ ಅಲ್ಲಿರೋದನ್ನೆಲ್ಲ ಗಂಡು ಅಂತಾನೆ ಹೇಳದಿದ್ರೆ, ಅಂದ್ರೆ ಪ್ಯಾರಲಲ್ ಆಗಿ ಒಂದು ಸ್ಕೆಲಿಟನ್ಗಳನ್ನ ಬದಲಾವಣೆ ಮಾಡಲಿಕ್ಕೆ ಕಸ್ತೂರ್ಬಾ ಹಾಸ್ಪಿಟಲ್ ಅದೇ ಏರಿಯಾದಲ್ಲಿರುವಂತ ಮಣಿಪಾಲ್ನ ಕಸ್ತೂರ್ಬಾ ಹಾಸ್ಪಿಟಲ್ನ ನೀವು ಚೂಸ್ ಮಾಡ್ಕೊಂಡ್ರ? ಈಸ್ ದಿಸ್ ಎ ಬಿಗ್ ಗೇಮ್ ಗೋಯಿಂಗ್ ಆನ್? ಡೆಫಿನೆಟ್ಲಿ ಇದಕ್ಕೆಲ್ಲ ಉತ್ತರ ಕಂಡು ಹಿಡ್ಕೊಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಮಾನಿಟರಿ ಇನ್ವೆಸ್ಟಿಗೇಷನ್ ಆಗಲೇಬೇಕು. ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈ DK ಶಿವಕುಮಾರ್, ಈ ವಿರೋಧ ಪಕ್ಷದವರು ಎಲ್ಲ ಈ ತನಿಖೆನೇ ಸಾಯಿಸ್ಬಿಟ್ಟಿದ್ದಾರೆ. ಎವಿಡೆನ್ಸ್ಗಳನ್ನ SIT ಅವರು ಕಣ್ಮುಂದೆ ನಾಶ ಮಾಡಿದ್ದಾರೆ. JCBಗಳನ್ನ ಪೊಕ್ಲೇನನ್ನು ತಗೊಂಬಂದು ಆಮೇಲೆ ಸಿಕ್ಕಿರುವಂತಹ ಪಳವಳಿಕೆಗಳನ್ನ ಬದಲಾಯಿಸಲಿಕ್ಕೆ SIT ಅವರೇ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ರ ಮಣಿಪಾಲ್ ಹಾಸ್ಪಿಟಲ್ನ ಚೂಸ್ ಮಾಡಿದ್ದಾರೆ. ಕನಿಷ್ಠ ಅಟ್ಲೀಸ್ಟ್ ಮೋಹಂತಿ ಅನ್ನೋ ವ್ಯಕ್ತಿಗಳು ಆ ಸ್ಕೆಲಿಟನ್ಗಳನ್ನ ಪ್ರೊಕ್ಯೂರ್ ಮಾಡಿದ್ರು ಬರೀ ಎಕ್ಸಿಬಿಷನ್ ಪ್ರೊಕ್ಯೂರ್ ಮಾಡೋದಂತೆಲ್ಲ ಅದನ್ನ ಸೆಲೆಕ್ಟಿವ್ ಆಗಿ ಅದನ್ನ ಸೇಫ್ ಆಗಿ ಇಟ್ಟು ಅದನ್ನ ಎಕ್ಸ್ಪರ್ಟೈಸ್ ಮಾಡಬೇಕಾಗಿತ್ತು. ಮೋಹಂತಿ ಅವರು ಮೋಸ ಮಾಡಿಬಿಟ್ರ? ಗಾಡ್ ನೋಸ್. ಇದನ್ನ ಸುಪ್ರೀಂ ಕೋರ್ಟ್ ಬಿಟ್ರೆ ಬೇರೆ ಯಾರು ಕೂಡ ಇದನ್ನ, ಸುಪ್ರೀಂ ಕೋರ್ಟಲ್ಲೂ ಕೂಡ ಪೀಪಲ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗಬೇಕು, ಡೇ ಟು ಡೇ ಬೇಸ್ ಮೇಲೆ ಆಗಬೇಕು. ಯಾರು ಕೂಡ ಯಾರನ್ನು ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಎಲ್ಲ ವಿಚಾರಗಳು ನಿಮಗೆ ತಿಳಿಸುತ್ತಾ A to Z ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ.
ಒಂದು ದೊಡ್ಡ ಗೇಮ್ ಆಗಿದೆ. ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಸ್ವತಃ ಸರ್ಕಾರ ಎಸ್ ಐ ಟಿ ಎವಿಡೆನ್ಸ್ಗಳನ್ನ ಡಿಸ್ಟ್ರಾಯ್ ಮಾಡಿದೆ, ರಿಪೋರ್ಟ್ ಅನ್ನ ಬಚ್ಚಿಟ್ಟಿದೆ, ಪಾರದರ್ಶಕತೆಯಿಂದ ಹಿಂದೆ ಸರಿದು ಬಿಟ್ಟಿದೆ. ಸರ್ಕಾರ ಅದರ ಮೇಲೆ ಗೂಬೆ ಕುಣಿಸ್ತಾ ಇದೆ, ಮಾಧ್ಯಮಗಳು ಬಣ್ಣ ಹೊಡಿತಾ ಇದೆ. ಈ ಕೇಸನ್ನು ಮುಚ್ಚಾಕುವಂತ ಎಲ್ಲ ಸಾಧ್ಯತೆಗಳನ್ನು ಮಾಡಿಟ್ಟಿದ್ದಾರೆ. ಯಾರ ರೋಲ್ಸ್ 20 ಜನ ಎಸ್ ಐ ಟಿನಲ್ಲಿ ಯಾರ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋ ರೋಲ್ಸ್ ಏನು ಇದುವರೆಗೂ ಯಾರು ಹೇಳಿಲ್ಲ. ಏನ್ ಸಿಕ್ಕಿತು ಅಂತ ಕೇಳಿದ್ರೆ ಗಂಡು ಅಂತ ಹೇಳ್ಕೊಂತ ಇದ್ದಾರೆ. ನಿಜವಾಗ್ಲೂ ಗಂಡ ಅಥವಾ ಬದಲಾವಣೆ ಮಾಡಿದ್ದಾರೆ ಅವರು ಕಸ್ತೂರ್ಬಾ ಹಾಸ್ಪಿಟಲ್ ಸಿಕ್ಕಿರೋಂಥ ಪಳವಳಿಕೆಗಳನ್ನ. ಆಮೇಲೆ ಅದನ್ನು ಮಾಡಿದಂತ ಎಕ್ಸ್ಪರ್ಟೈಸ್ ಯಾರು, ನಿಜವಾಗ್ಲೂ ಏನೋ ಕಸ್ತೂರ್ಬಾ ಹಾಸ್ಪಿಟಲ್ ಅವ್ರದೇ ಸಂಬಂಧಪಟ್ಟ ಆ ಹಾಸ್ಪಿಟಲ್ ಚೂಸ್ ಮಾಡಿದ್ದೆ ಏನೋ ಬಾಡಿ ರಿಮೇನ್ಸ್ ನ ಬದಲಾವಣೆ ಮಾಡ್ಲಿಕ್ಕೆ. ಈ ಎಲ್ಲ ಉತ್ತರಕ್ಕೂ ಸುಪ್ರೀಂ ಕೋರ್ಟೆ ಉತ್ತರ ಕೊಡಬೇಕಾಗಿದೆ. ಆಮೇಲೆ ಎಸ್ ಐ ಟಿ ಮಾಡಿರೋ ಅನಾಹುತನೂ ಸಹ ಸುಪ್ರೀಂ ಕೋರ್ಟೆ ಇವರುಗಳಿಗೆ ತಕ್ಕ ದಂಡನೆಯನ್ನು ಕೊಡಬೇಕಾಗಿದೆ. ಎಸ್ ಐ ಟಿ ಅಧಿಕಾರಿಗಳಿಗೂ ಸಹ ಸುಪ್ರೀಂ ಕೋರ್ಟೆ ಕೊಡಬೇಕಾಗಿದೆ. ಈ ಎಲ್ಲ ವಿಚಾರಗಳ ಮುಂದೆ ಇಡುತ್ತಾ ಆಮೇಲೆ ಯಾರೋ ಹೇಳಿದ್ರು, ಸರ್ ಕೋರ್ಟಲ್ಲಿ ನೀವೇನು ಬರೀ ಗೆಣಸ್ಕೀಳಕ್ಕೆ ಬರೀ ಕಮೆಂಟ್ ಹಾಕಕ್ಕೆ ಶೇರ್ ಮಾಡಕ್ಕ ನೀವು ಇರೋದು, ನನಗೆ ಹೇಳಿದ್ರೆ ಎಲ್ಲ ಏನ್ ನಮ್ಮ ರಿಲೇಟಿವ್ಸ್ ಅಲ್ಲಿ ಸತ್ತಿರೋದು, ರಾಜ್ಯದ ಜನರು ಜವಾಬ್ದಾರಿ ಅಲ್ವಾ, ಯಾರ್ಯಾರು ಆಗ್ತಾರೆ. ಇಲ್ಲಿ ಮಾತಾಡೋ ಬದಲು ಕೋರ್ಟ್ಗೆ ಹೋಗುವಂತ ಕೊಡು, ಫಂಡಿಂಗ್ ಮಾಡು. ಸುಪ್ರೀಂ ಕೋರ್ಟ್ಗೆ ಫಂಡಿಂಗ್ ಕೊಡಬೇಕು, ಕೊಡ್ತೀರಾ ನೀವು? ಒಂದಷ್ಟು ಜನ ಆಗ್ತಾರೆ ಅಲ್ಲಿ ಇಡಿಯಟ್ಸು. ನೀವು ದಿಸ್ ಇಸ್ ಅ ಥಿಂಗ್, ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಯಾರೋ ಒಬ್ಬರು ಇಬ್ಬರು ಇದನ್ನು ಫೈಟ್ ಮಾಡ್ಲಿಕ್ಕೆ ಆಗಲ್ಲ. ಪೀಪಲ್ ಕಮ್ ಫಾರ್ವರ್ಡ್, ವಿ ಕ್ಯಾನ್ ಫೈಟ್. ಇಲ್ಲ ಧರ್ಮಸ್ಥಳ ಹತ್ಯಾಕಾಂಡನ ಸರ್ಕಾರ, ವಿರೋಧ ಪಕ್ಷ, ಎಸ್ ಐ ಟಿ ಖುದ್ದು ಪೊಲೀಸರು ಎಲ್ಲ ಮುಚ್ಚಾಕ್ತಾರೆ. ಧನ್ಯವಾದಗಳು, ಥ್ಯಾಂಕ್ ಯು. ಹೇಳ್ಬೇಕಾದ್ರೆ ನನ್ನ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ, ಮಿಕ್ಕಿದ್ದು ರಾಜ್ಯದ ಜನತೆ ಮೇಲೆ ಬಿಟ್ಟಿದ್ದು. ನೀವು ಬೇಕಾದ್ರೆ ಫೈಟ್ ಮಾಡಿ, ಇಲ್ಲ ಬಿಟ್ಟಾಕಿ. ಥ್ಯಾಂಕ್ಸ್ ಅ ಲಾಟ್.